ರಾಮನಗರದಲ್ಲಿ ಮತ್ತೆ ಪೊಲೀಸ್ ವರ್ಸಸ್ ವಕೀಲರ ಜಟಾಪಟಿ ಮುಂದುವರೆದಿದೆ. 40 ವಕೀಲರ ಮೇಲೆ ದೂರು ದಾಖಲು ಮಾಡಿದ್ದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೂರಾರು ಸಂಖ್ಯೆಯ ವಕೀಲರ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಆಗಮಿಸಿರುವಂತಹ ವಕೀಲರು ಸುಳ್ಳು ಕೇಸ್ ದಾಖಲು ಮಾಡಿರೋದಾಗಿ ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಎಸ್ಐ ತನ್ವೀರ್ ಸಸ್ಪೆಂಡ್ ಮಾಡಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಡಿಸಿ ಈಗಾಗಲೇ ಮಾತಾಡಿದ್ದಾರೆ. 40 ವಕೀಲರ ಮೇಲೆ ದೂರು ದಾಖಲು ಮಾಡಿದ್ದಕ್ಕೆ ಈಗ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ವಕೀಲರು ರಾಮನಗರಕ್ಕೆ ಆಗಮಿಸಿದ್ದಾರೆ. ಅವರು ರ್ಯಾಲಿಯನ್ನು ಕೂಡ ಮಾಡ್ತಿರೋದನ್ನ ಗಮನಿಸಬಹುದು. ಸುಳ್ಳು ಕೇಸ್ ದಾಖಲು ಮಾಡಿರೋದಾಗಿ ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಎಸ್ಐ ತನ್ವೀರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾವು ನ್ಯಾಯವಾದಿಗಳು ನ್ಯಾಯ ಬೇಕಂತ ರೋಡ್ಗಿಟ್ಟಿದ್ದೀವಿ ಅಂದ್ರೆ ನಾಳೆ ಪ್ರಕೃತಿ ನಿಮ್ಮ ಸಚಿವನ ಅಂತ ಯೋಚನೆ ಮಾಡಿ ಅನವಶ್ಯಕವಾಗಿ ವಕೀಲರ ಮೇಲೆ ಎಫ್ಐಆರ್ ಮಾಡಿರುವ ಪಿಎಸ್ಐಗೆ ಎಲ್ಲರೂ ತಪ್ಪಿಸೋದು ಅನ್ನೋದು ಬೇಡ. ಯಾರು ಪಿಎಸ್ಐ ಇದ್ದಾರೆ ಅವ್ರು ಸಸ್ಪೆಂಡ್ ಆಗೋರು ನಾವು ಹೋರಾಟ ಮಾಡೋಣ. ಈಗ ಈ ಬಂದ್ ಮಾಡಿದ್ದಾರೆ. ವಾಪಸ್ ಬರಬೇಕಾಗಿದೆ. ನೀವೆಲ್ಲರೂ ಬೇಗನೆ ಸೇರಿಸ್ಬೇಕಿದೆ. ಸೊ ನೋಡಿದ್ರು ನಾನು ಒಂದೇ ಮಾತು ಹೇಳುವುದು, ಇದರಲ್ಲಿ ತಪ್ಪು ಮಾಡಿದರೆ definitely we will do an investigation. ನಮಗೆ ಒಂದೇ ಮಾತು ಫೇರ್ನೆಸ್, ಅವ್ರಿಗೂ ಒಂದು ಅವಕಾಶ ಕೊಡಬೇಕು. Without giving a fair opportunity to both sides. ರೈಟ್, ಸ್ಥಳದಿಂದ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಇಷ್ಟು ನೂರಾರು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಅಡ್ವೊಕೇಟ್ಸ್ ಅಲ್ಲಿ ಜಮಾವಣೆಗೊಂಡಿದ್ರು. ಆದರೆ ಅಲ್ಲಿ ಡಿಸಿ ಮಾತಾಡ್ತಾ ಇದ್ದಿದ್ದು ಕೂಡ ಕೇಳಿಸ್ತಾ ಇರಲಿಲ್ಲ. ಅಂದ್ರೆ ಅಷ್ಟೊಂದು ಆಕ್ರೋಶ ಇತ್ತು, ಘೋಷಣೆಗಳನ್ನ ಕೂಗ್ತಾ ಇದ್ರು. ಏನವರ ಡಿಮ್ಯಾಂಡ್ ಹಾಗಾದ್ರೆ? ಖಂಡಿತ ಸಭಾ ಏನು ಈ ಒಂದು ಪ್ರಕರಣಕ್ಕೆ ಅಂದ್ರೆ ಪಿಎಸ್ಐ ಅಮಾನತು ಮಾಡಬೇಕು ಅಂತ ವಕೀಲರು ಇವತ್ತು ಸಿಡಿದಿದ್ದಾರೆ. ಪ್ರಮುಖವಾಗಿ ಕೋರ್ಟ್ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆ ಮೂಲಕ ಬಂದು ಇಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಕೂಡ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡಿ ಬಳಿಕ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಆದರೆ ವಕೀಲರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಾನೀಗ ಸದ್ಯ ನಮ್ಮ ಜೊತೆ
ಸಾಕಷ್ಟು ವಕೀಲರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನೇನೆಲ್ಲ ಈ ಒಂದು ಆಕ್ರೋಶಕ್ಕೆ ಕಾರಣ ಅನ್ನೋದನ್ನು ಕೂಡ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಸರ್, ಈ ಒಂದು ಆಕ್ರೋಶಕ್ಕೆ ಪ್ರಮುಖವಾದ ಕಾರಣ ಏನು ಸರ್? ಯಾಕೆ ನಿಮ್ಮ ಈ ಒಂದು ಪ್ರತಿಭಟನೆ ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು? ನೋಡಿ, ಈ ವಿಚಾರದಲ್ಲಿ ನಾವು ಹೇಳೋದೇನೆಂದರೆ, ಈ ವಕೀಲರು ಸಂಘ ಅನ್ನೋದು ಒಂದು ಕೋರ್ಟ್ ಆವರಣದಲ್ಲಿರುವಂಥ ವಕೀಲರ ಸಂಘ. ಈ ವಕೀಲರ ಸಂಘ ಮತ್ತು ಕೋರ್ಟು ಎರಡೂ ಸಹ ಒಂದೇ ಜಾಗದಲ್ಲಿರುವಂಥದ್ದು. ಹಾಗೂ ಇದು ನಮ್ಮದೊಂದು ಕುಟುಂಬ ಇದ್ದಂಗೆ. ನಾವು ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದಂಥ ಸಮಯದಲ್ಲಿ ಒಂದು 11:30-12 ಗಂಟೆ ಸಮಯದಲ್ಲಿ ಒಂದು 40 ಜನ, 30ರಿಂದ 40 ಜನ ಹೊರಗಿನವ್ರು ಬಂದು ಅಸೋಸಿಯೇಷನಲ್ಲಿ ಇಂಟರ್ನಲ್ ಆಗಿರುವಂಥ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ವಿರುದ್ಧವಾಗಿ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಇದಕ್ಕೆ ರಾಮನಗರ ಬಾರ್ ಅಸೋಸಿಯೇಷನ್ ಅವರ ಪ್ರೆಸಿಡೆಂಟ್ ಅವರು ಒಂದು ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ, ಈ ಥರ ವಿಚಾರ ಆಗಿದೆ, 40 ಜನ ಹೊರಗಡೆಯಿಂದ ಬಂದಿದ್ದಾರೆ, ಅವ್ರ ಮೇಲೆ ತಾವು ಬಂದು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಇನ್ಸ್ಪೆಕ್ಟರ್ ಇದ್ದವರು ಇನ್ವೆಸ್ಟಿಗೇಷನ್ ಮಾಡಿ CCTV ಕ್ಯಾಮ್ರಾಸ್ ನೋಡಿ ಯಾರ್ಯಾರು ಬಂದಿದ್ದಾರೆ ನಮ್ಗೆ ಗೊತ್ತಿದೆ, ಅವ್ರನ್ನ ರೌಂಡ್ ಅಪ್ ಮಾಡಿ ನಾವು FIR ದಾಖಲಿಸ್ತೀವಿ, ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅಂತ ಹೇಳಿರ್ತಾರೆ. ಇದಾದ ನಂತರ FIR ರಿಜಿಸ್ಟರ್ ಮಾಡಿ ಒಂದು ದಿನ ನಂತರ ತದನಂತರ ಆಫ್ಟರ್ 24 ಅವರ್ಸು ಅವ್ರು ಯಾವುದೋ ಕೊಟ್ಟಿರೋ ದೂರ ಮೇಲೆ ಹೊಡೆದ್ರು 323, 324 ಅಂತ ಅಂದ್ಬಿಟ್ಟು ಸುಳ್ಳು FIRಗಳನ್ನ ದಾಖಲಿಸಿ 40 ಜನ ಲಾಯರ್ ಮೇಲೆ ಏನೂ ಆಗದೆ ಇರೋ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ನೋಡಿದರೆ ಏನೂ ಆಗಿಲ್ಲ. ಆಗದೆ ಇರ್ಬೇಕಾದ್ರೆ 40 ಜನ ಲಾಯರ್ಸ್ ಮೇಲೆ ಕೋರ್ಟ್ ಆವರಣದಲ್ಲಿ ಬಂದು ಆಗಿರುವಂಥ ಘಟನೆಗೆ FIR ಮಾಡ್ತಾರೆ. ಇದು ವಿಚಾರವಾಗಿ ನಾವು ಒಂದಿನ ದಿನದಲ್ಲೇ ಇದಕ್ಕೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ನಾವೆಲ್ಲ ಇಟ್ಕೊಂಡಿದ್ವಿ, ಎಲ್ಲ ಆಲ್ ಓವರ್ ಕರ್ನಾಟಕ ಅಸೋಸಿಯೇಷನ್. ಒಂದು ವಾರ ಆಗಿ ಆಲ್ಮೋಸ್ಟ್ ಒಂದು 10 days 12 days ಆಗಿದೆ. ನಾವು ರೆಪ್ರೆಸೆಂಟೇಷನ್ಸ್ನ ಕೊಡ್ತಾನೆ ಇದ್ದೀವಿ DC ಮತ್ತು SP ಇವತ್ತಿನವರೆಗೂ ಸಹ ಅವರು ಏನೂ ಮಾಡ್ದೇ ಇವತ್ತಿನವರೆಗೂ ಅವರು ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ, ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯಾದ ಕಾನೂನು ರೀತಿಯಾದ ಕ್ರಮ ಕೈಗೊಂಡಿಲ್ಲ. ನಾವು ಅವ್ರನ್ನಲ್ಲಿ ಕೇಳೋದೇನು ಅಂದರೆ, ನೀವು ಪ್ರಿಲಿಮಿನರಿ ರಿಪೋರ್ಟ್ ಬರ್ತಾ ಇದ್ದಂಗೆ FIR ರಿಜಿಸ್ಟರ್ ಮಾಡುವಂಥದ್ದು ಏನಿತ್ತು? ಇದೇ ರೀತಿ ತಾವಿದ್ದವರು ಒಬ್ಬ ರಿಟೈರ್ಡ್ ಆಫೀಸರು, ರಿಟೈರ್ಡ್ ಜಡ್ಜ್ ಮೇಲೂ ಆಗಿದ್ರೆ ಕಂಪ್ಲೇಂಟು, ನೀವು ಇದೇ ರೀತಿ FIR ಮಾಡ್ತಾ ಇದ್ರ ತಾವು? ದಟ್ ಟು ಆಫ್ಟರ್ ಸೀಯಿಂಗ್ ದ CCTV ಕ್ಯಾಮ್ರಾಸ್. ಸೊ ಇದರೊಳಗೆ ಗೊತ್ತಾಗುತ್ತೆ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಅವ್ರು ಎಷ್ಟು ಡಿಫಾಲ್ಟ್ ಇದೆ ಮತ್ತು ಯಾವ ಬೇಸಿಸ್ನಲ್ಲಿ ಅವರು ಇನ್ನೂ ಆ್ಯಕ್ಷನ್ ತೊಗೊಳ್ದೇ ಏನೂ ಆಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಒಂದು ಮಿಷಿನರಿ, ಜುಡಿಷಿಯರಿ ಅನ್ನೋದು ಒಂದು ಮಿಷಿನರಿನೇ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಒಂದು 7 to 8 days. ಯಾವುದೇ ರೀತಿಯಾದ ಒಂದು ಕ್ರಮ ಕೈಗೊಳ್ಳದೆ ಏನು ಎನ್ಕ್ವೈರಿ, ವಾಟ್ ಈಸ್ ದಿ ಪ್ರಾಸಿಕ್ಯೂಷನ್ ಹಸ್ ಡನ್? 40 ಜನ ಮೇಲೆ FIR ಹಾಕಿದ್ದಾರೆ, ಹೋಗ್ಲಿ ಲಾಯರ್ಸ್ ಮೇಲೆ ಇನ್ನೂ ರಿಪೋರ್ಟ್ ಹಾಕಿದ್ದಾರೆ. ಇನ್ನೂ ಎಷ್ಟು ದಿನ ಬೇಕು ಒಂದು ಮಾಡೋದಕ್ಕೆ? ಇಲ್ಲ ಚಾರ್ಜ್ ಶೀಟ್ ಹಾಕಲಿ. ಬೇರೆ ಇರೋ ಕೇಸಸ್ ಎಲ್ಲ ನಾವು ಬೆಂಗಳೂರಲ್ಲಿ ನೋಡ್ತಿರ್ತೀವಿ, 7 ದಿನಕ್ಕೆ 5 ದಿನಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ. ಇದರೊಳಗೆ ಇಲ್ಲ ಚಾರ್ಜ್ ಶೀಟ್ ಹಾಕಲಿ, ಇಲ್ಲ ರಿಪೋರ್ಟ್ ಸಲ್ಲಿಸಲಿ. ಹೀಗೆ ಸುಮ್ಮನೆ ಸಿಟ್ಟಿಂಗ್ ಆನ್ ದ ಫೈಲ್. ಅದರೊಳಗೂ ಸಹ ಇನ್ನೊಂದು FIR ಅಲ್ಲಿ ಎಲ್ಲಿ 40 ಜನ ಬಂದಿದ್ದಾರೆ ಅದರೊಳಗೂ ಸಹ ಯಾರು ಅಂತ ಐಡೆಂಟಿಫೈ ಮಾಡದೇ ಹಾಗೆ ಕೂತಿದ್ದಾರೆ. ಸೊ ಇವ್ರು ಏನು ದುರುದ್ದೇಶ ಇದೆ ಅಥವಾ ಏನು ಇವ್ರ ಉದ್ದೇಶ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ಮಾಡ್ತಿರೋದು. ಸರ್, ಇವಾಗ DC ಹತ್ರನೂ ಕೂಡ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರೆ ಏನು ಹೇಳಿದ್ರು ಸರ್? ನೋಡಿ, DC ಅವ್ರಿಗೆ ನಮ್ಮ ಬಾರ್ ಕೌನ್ಸಿಲ್ ಅವರ ಸದಸ್ಯರಾದಂಥ ಹರೀಶ್ ಅವರು, ಹಾಗೆ ಪ್ರೆಸಿಡೆಂಟ್ ಆದ ಅಧ್ಯಕ್ಷರಾದಂಥ ವಿಶಾಲ್ ರಘು ಅವರು, ನಮ್ಮ ಬೆಂಗಳೂರು ವಕೀಲರ ಸಂಘದ ವಿವೇಕ್ ಸುಬ್ಬಾರೆಡ್ಡಿ ಅವರು, AP ರಂಗನಾಥ್ ಸರ್ ಅವರೆಲ್ಲ ಬಂದು ಅವರಲ್ಲೂ ಈ ವಿಚಾರ ಅವ್ರಿಗೆ ತಿಳಿದಿಲ್ಲ ಅಂತ ಏನಿಲ್ಲ, 10 ದಿನದಿಂದನೇ ತಿಳಿದಿದೆ, ಅವ್ರಿಗೂ ವಿಚಾರ ಗೊತ್ತಿದೆ. ಇದು ಎಲ್ಲ ಗೊತ್ತಿದ್ರು ಸಹ ಇವತ್ತು ನಾವು ಅವ್ರಿಗೆ ಬಂದು ಹೇಳಿರೋದು ಅಂದರೆ, ನೀವು ಸಸ್ಪೆನ್ಷನ್ ಮಾಡ್ತೀರಾ, ಅದರ್ವೈಸ್ ನೀವು ಹೇಳಿ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಅದ್ರ ಮೇಲೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅವ್ರು ಇವತ್ತು ನಾವು 2 hours ಟೈಮ್ ಬೇಕು ನಮಗೆ ಅಂತ ಹೇಳಿದ್ದಾರೆ. ಬಟ್ ಐ ಡೋಂಟ್ ನೋ ವೈ ದೇ ಆರ್ ವೇಟಿಂಗ್ ಫಾರ್ 2 hours ಅಲ್ಲ, 10 into 24 hours ಅಂದರೆ 240 hours ಆಯಿತು. ಇನ್ನೂ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇವತ್ತೇನೋ 2 hours ಕೇಳಿದ್ದಾರೆ. ಅದಾದ ನಂತರ ಹಿರಿಯರು ಡಿಸಿಷನ್ ತೊಗೊಳ್ತಾರೆ ಏನು ಅಂತ ಅಂದ್ಬಿಟ್ಟು ಎಲ್ಲ ಬಾರ್ ಅಸೋಸಿಯೇಷನ್ ಮೆಂಬರ್ಸು ಮಾತಾಡಿ ಇದ್ರ ರೀತಿ ಕಾನೂನು ರೀತಿ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ. ಸಭಾ, ಇದಿಷ್ಟು ಏನು ವಕೀಲರ ಮಾತಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ಉದ್ದೇಶ ಯಾಕೆ, ತನಿಖೆ ಯಾವಾಗ ಮಾಡ್ತಾರೆ, ಅಥವಾ ಏನು ಚಾರ್ಜ್ ಶೀಟನ್ನು ಹಾಕಬೇಕು ಅಥವಾ ರಿಪೋರ್ಟನ್ನು ಕೊಡಬೇಕು ಅನ್ನೋದು ಕೂಡ ವಕೀಲರ ವಾದ ಆಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.